ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರೋ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಬಂದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ. ಮಂಗಳವಾರ ಸಾಯಂಕಾಲ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಸಾಯಂಕಾಲ ಪೂಜೆ ಮಾಡ್ತಾ ಇದ್ದೀನಿ. ನಮ್ಮ ಕಡೆ ಈ ಕಾರ್ತಿಕೆ ಮಾಸದಲ್ಲಿ ಸಂಜೆ ಟೈಮು ಹೊಸ್ಲ ಹತ್ರ ದೀಪಗಳನ್ನ ಹಚ್ತಾರೆ. ದೀಪಗಳನ್ನ ಹಚ್ಚಿ ಆಮೇಲೆ ಇಲ್ಲಿ ಒಳಗಡೆ ಪೂಜೆ ಮಾಡಿ ಅದಕ್ಕೂ ಹೊಸ್ಲ ಹತ್ರ ಪೂಜೆ ಮಾಡ್ತೀವಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ, ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡೋಣ. ಪೂಜೆ ಎಲ್ಲ ಮಾಡಿದ್ದಾಯಿತು. ಈಗ ನನ್ನ ಮಗ ಹೋಮ್ವರ್ಕ್ ಮಾಡೋದಕ್ಕೆ ಕೂತಿದ್ದಾನೆ. ಒಂದೊಂದು ಸಲ ಅವನೇ ಮಾಡ್ತಾನೆ, ಒಂದೊಂದು ಸಲ ಅರ್ಥ ಆಗದೆ ಹೋದಾಗ ಏನಾದರೂ ಡೌಟ್ ಇದ್ದಾಗ ಅಷ್ಟೇ ನಾನು ಕರೀತಾನೆ. ಈಗ ಅವನೇ ಮಾಡ್ತಾಯಿದ್ದ, ನಾನು ಯಾವ ಥರ ಮಾಡ್ತಾಯಿದ್ದಾನೆ ಅಂತ ಅಲ್ಲೇ ಕೂತ್ಕೊಂಡು ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಒಂದೊಂದು ಟೈಮಲ್ಲಿ ನಾನು ನೋಡದೆ ಹೋದಾಗ ಅವ್ನಿಗೆ ಇಷ್ಟ ಬಂದಂಗೆ ಬೇಗ ಬರೆದು ಬಿಸಾಕ್ಬಿಡ್ತಾನೆ. ನಾನು ನೋಡ್ತಾ ಇದ್ದಾಗ ನೀಟಾಗಿ ನಿಧಾನಕ್ಕೆ ಬರೀತಾನೆ, ಇಲ್ಲಾಂದರೆ ಬೇಗ ಬೇಗ ಬರೆದ್ಬಿಡೋದು, ಬಿಸಾಕ್ಬಿಡೋದು, ಇಷ್ಟೇ ಅವ್ನ ಕೆಲಸ. ನಾನು ದೊಡ್ಡ ಮಗ ಹೋಮ್ವರ್ಕ್ ಮಾಡ್ತಾಯಿದ್ರೆ ನನ್ನ ಚಿಕ್ಕ ಮಗುನ ಎತ್ಕೊಂಡೇ ಇರಬೇಕು, ಇಲ್ಲಾಂದರೆ ಅವ್ನು ಬುಕ್ ಎಳೆಯೋದು, ಅವ್ನಿಗೆ ಹೊಡೆಯೋದು ಇದೆಲ್ಲ ಮಾಡ್ತಾ ಇರ್ತಾನೆ. ಹಾಗಾಗಿ ಅವನ್ನ ಎತ್ಕೊಂಡೆ ನಾನು ಇವನಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೆ. ಒಂದು ನಿಮಿಷ ಆ ಕಡೆ ಈ ಕಡೆ ಆದರೂ ಏನಾದರೂ ಒಂದು ಎತ್ಕೊಂಡು ಬಾಯಿಗೆ ಹಾಕ್ಕೊಬಿಡ್ತಾನೆ. ಅದು ನೋಡಿದ್ರೆ ಅಲ್ಲಿ ಒಂದು ಕಲರ್ ಬಾಕ್ಸಿಂದ ಪೇಪರ್ ತೊಗೊಂಡು ಅಗೀತಾ ಇದ್ದಾನೆ. ಅದನ್ನ ನೋಡಿ ತೆಗ್ದಾಕ್ದೆ. ಯಾಕೆ ಅಣ್ಣ ಬರೀತಾ ಇಲ್ವಾ? ಎ ಬಿ ಹೇಳು. ಎ ಬಿ 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 ಹೇಳು. ಯಾವಾಗಲೂ ಇದೊಂದು ಚೆನ್ನಾಗಿ ಹೇಳ್ತಾನೆ. ನಾನು ಸುಮ್ಮನೆ ABCD ಹೇಳ್ಕೊಟ್ರೆ ಹೇಳ್ತಾನೇನೋ ಅಂತ ABCD ಅಂತ ಹೇಳ್ಕೊಡ್ತಾಯಿದ್ರೆ ಹೇಳ್ತಾನೆ. ನೆಕ್ಸ್ಟ್ ಬಿ ಹೇಳು ಅಂದರೆ ಬಿ ಹೇಳಲ್ಲ, ಅಷ್ಟೇ. ಅವ್ನಿಗೆ ಹೋಮ್ವರ್ಕೆಲ್ಲ ಮಾಡಿಸಿದ್ದಾದಮೇಲೆ ಇವನಿಗೆ ಸ್ನಾನ ಮಾಡಿಸ್ದೆ. ಇಷ್ಟೊತ್ತಿನಲ್ಲಿ ಯಾಕೆ ಸ್ನಾನ ಮಾಡಿಸ್ತೀನಿ ಅಂದರೆ ನೈಟ್ ಟೈಮಲ್ಲಿ ಜಾಸ್ತಿ ಮಲ್ಕೊಳ್ಳಲ್ಲ ಅವನು ಅಂತ ಪದೇ ಪದೇ ಹೇಳ್ತಾನೆ ಇರ್ತಾನೆ. ಹಾಗಾಗಿ ಈ ಟೈಮಲ್ಲಿ ಮಾಡಿಸ್ಬಿಟ್ರೆ ನೈಟ್ ಟೈಮ್ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅಂತ ಈ ಟೈಮಲ್ಲೇ ಮಾಡಿಸ್ದೆ. ಅವನಿಗೆ ತಲೆ ಸ್ನಾನ ಮಾಡಿಸ್ಲಿಲ್ಲ, ಬರೀ ಹಾಗೇ ಮೈ ತೊಳೆದೆ. ಅವನಿಗೆಲ್ಲ ರೆಡಿ ಮಾಡೋಕ್ಕೆ ನನ್ನ ದೊಡ್ಡ ಮಗ ಅವನಿಗೇನು ಕ್ರೀಮು ಬಟ್ಟೆ ಎಲ್ಲ ಅವನೇ ತಗೊಬಂದು ಕೊಡೋದು ಇವನಿಗೆ ಸ್ನಾನ ಮಾಡಿಸ್ದಾಗೆಲ್ಲ. ಹಾಗಾಗಿ ಈಗ ಕ್ರೀಮೆಲ್ಲ ತಗೊಡ್ತಾ ಇದ್ದಾನೆ. ಕಪ್ಪು ಇಕ್ವಾಗ ಅಂದರೆ ಇವನು ತುಂಬಾ ಆಟ ಆ ಕಡೆ ಈ ಕಡೆ ಆಗ್ತಾ ಇರ್ತಾನೆ. ನಾನು ಅವ್ರ ಅಪ್ಪನ ಫೋಟೋ ತೋರಿಸ್ಕೊಂಡು ಮತ್ತು ಅವ್ರ ಅಜ್ಜಿ ತಾತನ ಫೋಟೋ ತೋರಿಸ್ಕೊಂಡೆ ಕಪ್ಪಿಕ್ತೆ. ಹಾಗೆ ನೋಡ್ಕೊಂಡು ಸುಮ್ಮನೆ ಇದ್ದೆ, ಹಾಗೆ ಇಕ್ಬಿಟ್ಟೆ.
ನನ್ನ ಮಗನಿಗೆ ಏನಾರ ಒಂದು ಕೆಲಸ ಹೇಳಿದ್ರೆ ಅವ್ನ ಕಡೆಯಿಂದ ಬರೋ ಡೈಲಾಗ್ ಅಂದರೆ ಎಲ್ಲ ನಾನೇ ಮಾಡಬೇಕು ಅನ್ನೋ ಡೈಲಾಗ್ಗೆ ಯಾವಾಗಲೂ ಹೇಳ್ತಾನೆ ಇರ್ತಾನೆ. ಕ್ರೀಮ್ ಇತ್ತಿಕ್ಕು ಅಂದರೆ ಬಟ್ಟೆ ಕೊಡು ಅಂದರೆ ಎಲ್ಲ ನಾನೇ ಮಾಡಬೇಕು ಅಂತ ಹೇಳ್ತಾ ಇರ್ತಾನೆ. ನನ್ನ ಮಗ ತಿನ್ನೋಕ್ಕೆ ಏನಾದರೂ ಕೊಡಮ್ಮ ಅಂತ ಕೇಳ್ತಾ ಇದ್ದ. ಹಾಗಾಗಿ ಮಧ್ಯಾಹ್ನ ಹಣ್ಣು ಕಟ್ ಮಾಡಿದ್ದೆ, ಅವನು ತಿಂದಿರಲಿಲ್ಲ, ಹಾಗೇ ಇಟ್ಬಿಟ್ಟಿದ್ದ ಅರ್ಧ. ಹಾಗಾಗಿ ಈಗ ಕಟ್ ಮಾಡಿ ಕೊಡ್ತಾಯಿದ್ದೀನಿ. ಇವಾಗ ಕೊಟ್ಟರೆ ಅದನ್ನಾದ್ರೂ ಖಾಲಿ ಮಾಡ್ತಾನೆ ಅಂತ ಅದನ್ನೇ ಕೊಡ್ತಾಯಿದ್ದೆ. ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಎರಡನ್ನೂ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಈ ಹಣ್ಣಿಗೆ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದ್ರಿಂದ. ನನಗೆ ಹಣ್ಣು ಅಂದರೆ ತುಂಬ ಇಷ್ಟ. ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಮಾಡೋಣ ಅಂತ ಅಕ್ಕಿ ನೆನೆ ಹಾಕಿದ್ದೆ, ಅದನ್ನು ರುಬ್ಕೊಳ್ಳೋಣ ಅಂತ ಬಂದೆ. ಇದೇ ನೀವು ನೋಡ್ತಾ ಇದ್ದೀರಾ, ಇದು ಉದ್ದಿನ ಕಾಳು. ನೀವು ನೋಡ್ತಾ ಇರ್ಬೋದು ಏನು ಉದ್ದಿನ ಬೇಳೆ ಈ ಥರ ಇವೆಲ್ಲ ಅಂತ. ಇದು ಊರಿನ ಉದ್ದಿನ ಬೇಳೆ. ಊರಲ್ಲಿ ನಾವು ಬೆಳೆದಿರ್ತೀವಲ್ಲ ಉದ್ದಿನ ಕಾಳು, ಅದನ್ನು ಅವರೇನೆ ಮನೇಲೇ ಹೊಡೆದಿರೋದು. ಹಾಗಾಗಿ ಕೆಲವೊಂದು ಸಿಪ್ಪೆಗಳು ಹೋಗಿರಲ್ಲ, ಯಾಕಂದರೆ ಮನೇಲೆ ಅವರೇ ಮಾಡಿರ್ತಾರಲ್ವ. ಬೇರೆ ಕಡೆ ಆದರೆ ಮಿಷಿನಲ್ಲಿ ಮಾಡಿಸಿದ್ರೆ ಅದು ಫುಲ್ ಎಲ್ಲ ಹೋಗಿರ್ತವೆ, ಹಾಗಾಗಿ ಹೋಗಿಲ್ಲ. ನಾವು ಈಗ ನೆನೆಸಿರ್ತೀವಲ್ಲ ಬೇಳೆನ, ಆ ನೆಂದಿರೋ ಕಾಳನ್ನ ಒಂದು 2-3 ಸಲ ತೊಳೆದ್ರೆ ಇರೋ ಒಟ್ಟು ಕೂಡ ಹೊರಟೋಗುತ್ತೆ, ಅದೇನು ಇರೋದಿಲ್ಲ. ಈಗ ನೆನೆಸಿರೋ ಅಕ್ಕಿನ ರುಬ್ಕೋತಾ ಇದ್ದೀನಿ. ನಾನಂತೂ ಸುಮಾರು ದಿನವೇ ಆಗಿದ್ದೆ ಇಡ್ಲಿ ಅಂತೂ ಮಾಡೇ ಇಲ್ಲ. 1-2 ತಿಂಗಳೇ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ನನಗೆ ಇಡ್ಲಿ ಅಂದರೆ ಇಷ್ಟನೇ ಇಲ್ಲ. ದೋಸೆ ಆದರೆ ತಿಂತೀನಿ, ಇಡ್ಲಿ ಅಂತೂ ತಿನ್ನೋದೇ ಇಲ್ಲ. ನನ್ನ ಮಗ ಇಡ್ಲಿ ಬೇಕು ಅಂದ, ಹಾಗಾಗಿ ಅವನಿಗೋಸ್ಕರ ಅಂತಲೇ ನೆನೆಸಿದ್ದು. ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ ಇಡ್ಲಿ. ದೋಸೆ ಆದರೆ ಒಂದು ಸ್ವಲ್ಪ ತಿಂತೀನಿ, ದೋಸೆ ಇಷ್ಟ ಆಗುತ್ತೆ, ಇಡ್ಲಿ ಎಲ್ಲ ಇಷ್ಟ ಆಗಲ್ಲ. ಸೊ ಈಗ ರುಬ್ಬಿದೆಲ್ಲ ಆಗಿದೆ. ಇದನ್ನು ಉಪ್ಪು ಹಾಕ್ಕೊಂಡು ಅದನ್ನು ಕಲಿಸ್ಕೋತೀನಿ. ಉಪ್ಪು ಹಾಕೆಲ್ಲ ಮಿಕ್ಸ್ ಮಾಡಿದ್ರೆ ಕ್ಲೋಸ್ ಮಾಡಿದ್ರೆ ಅದು ನೈಟೆಲ್ಲ ಬಿಟ್ಟರೆ ಅದು ಚೆನ್ನಾಗಿ ಉಬ್ಬುತ್ತೆ. ನೋಡೋಣ ಬೆಳಗ್ಗೆ ಹೊತ್ತಿಗೆ ಯಾವ ರೀತಿಯಾಗಿ ಉಬ್ಬುತ್ತೆ ಅಂತ. ನೈಟ್ ಊಟಕ್ಕೆ ಸಾಂಬಾರು ಮಧ್ಯಾಹ್ನನೇ ಮಾಡಿದ್ದೆ, ತರಕಾರಿ ಸಾಂಬಾರೇ ಇದೆ. ಈಗ ನಾನು ಅದಕ್ಕೆ ರೈಸು ಮತ್ತು ಮುದ್ದೆ ಒಂದು ಮಾಡಿಕೊಂಡ್ರೆ ಆಗುತ್ತೆ. ನಮ್ಮ ಮನೆಯವ್ರಿಗಂತೂ ಮುದ್ದೆ ಕಂಪಲ್ಸರಿ ಇರಲೇಬೇಕು, ಹಾಗಾಗಿ ಮುದ್ದೆ ಒಂದು ಮಾಡ್ಕೋತೀನಿ. ರೈಸು ಅಂದರೆ ಅವ್ರೇನು ಜಾಸ್ತಿ ತಿನ್ನೋದು ಇಲ್ಲ. ಮುದ್ದೆ ತಿಂದರೆ ರೈಸ್ ತಿನ್ನಲ್ಲ. ಹಾಗಾಗಿ ನನಗೆ ನನ್ನ ಮಗನಿಗೆ ಇಬ್ಬರಿಗೆ ಅಲ್ವಾ ಅಂದ್ಬಿಟ್ಟು ಕುಕ್ಕರಲ್ಲಿ ಇಕ್ಕಿದ್ರೆ ಜಾಸ್ತಿ ಹಾಕಬೇಕು. ಹಾಗಾಗಿ ಕುಕ್ಕರ್ ಒಳಗಡೆ ಒಂದು ಬಾಕ್ಸ್ ಇಕ್ಕಿ ಆ ಬಾಕ್ಸಲ್ಲಿ ನಮ್ಮಿಬ್ರಿಗೆ ಆಗುವಷ್ಟು ಒಂದು ಸ್ವಲ್ಪ ಇಕ್ಕೋತಾ ಇದ್ದೀನಿ. ಈ ಬಾಕ್ಸಲ್ಲಿ ಇರೋದ್ರಿಂದ ನಾವೇನು ಜಾಸ್ತಿ ನಮ್ಗೆ ಎಷ್ಟು ಬೇಕೋ ಅಷ್ಟೊಂದು ಮಾಡ್ಕೋಬೋದು. ಈ ಕುಕ್ಕರಲ್ಲಾದರೆ ಸ್ವಲ್ಪ ಇಕ್ಕಿದ್ರೆ ಚೆನ್ನಾಗಿ ಆಗೋದಿಲ್ಲ, ಅದು ಗಂಜಿ ಥರ ಇರುತ್ತೆ. ಹಾಗಾಗಿ ಈ ಬಾಕ್ಸಲ್ಲೇ ಇಕ್ಕೋತೀನಿ ನಾನು ಇಬ್ಬರಿಗೆ ಮಾಡೋದಾದರೆ ನಮ್ಮ ಮನೇಲಿ. ಈ ಥರ ಮೆಥಡು ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಗೊತ್ತಿಲ್ಲದೆ ಇರೋರಿಗೆ ಹೆಲ್ಪ್ ಆಗುತ್ತೆ ಅಂದ್ಕೋತೀನಿ. ನನ್ನ ಮಗ ನೋಡಿ ಚೇರನ್ನು ಹಾಕ್ಕೊಂಡು ಅದ್ರ ಮೇಲೆ ನಿಂತಿದ್ದಾನೆ. ಒಂಚೂರು ಸ್ಲಿಪ್ ಆದ್ರಂತೂ ತಲೆ ಅಂತೂ ಚೆನ್ನಾಗಿ ಹೊಡೆಯುತ್ತೆ, ಆ ಥರ ನಿಂತಿದ್ದಾನೆ. ಈ ಅಡ್ವರ್ಟೈಸ್ಮೆಂಟ್ ಬಂದುಬಿಟ್ರೆ ಸಾಕು, ಯಾರ ಕಡೆನೂ ಗಮನ ಇರಲ್ಲ ಇವನಿಗೆ. ಅದೇನೋ ಗೊತ್ತಿಲ್ಲ ಮಕ್ಳುಗಳು. ನನ್ನ ದೊಡ್ಡ ಮಗನೂ ಅವನು ಮಗು ಇದ್ದಾಗ ಅವನು ಅಡ್ವರ್ಟೈಸ್ಮೆಂಟೇ ನೋಡ್ತಿದ್ದ. ಇವನು ಅಷ್ಟೇ, ಅಡ್ವರ್ಟೈಸ್ಮೆಂಟ್ ಬಂದರೆ ಎಲ್ಲಿದ್ದರೂ ತಿರುಗೋತಾನೆ ಮತ್ತು ಅಡ್ವರ್ಟೈಸ್ಮೆಂಟ್ನೇ ನೋಡ್ತಾ ಇರ್ತಾನೆ. ಮತ್ತು ಅಡ್ವರ್ಟೈಸ್ಮೆಂಟ್ ಎಲ್ಲ ಮುಗ್ದೋಗಿ ಏನಾದ್ರು ಫಿಲಮು ಇಲ್ಲ ಸೀರಿಯಲ್ಲು ಏನಾರು ಬೇರೆ ಬರ್ತಾಯಿದ್ರೆ ಅವ್ನು ನೋಡೋದೇ ಇಲ್ಲ, ಅಡ್ವರ್ಟೈಸ್ಮೆಂಟ್ ಒಂದೇ ಅವ್ನು ನೋಡೋದು. ಇವಾಗ ನೋಡಿ ಅವನು ಅಡ್ವರ್ಟೈಸ್ಮೆಂಟ್ ಮುಗ್ದೋಗಿ ಸೀರಿಯಲ್ ಸ್ಟಾರ್ಟ್ ಆಯ್ತಾದ್ರು ಅವನು ನೋಡೋದೇ ಇಲ್ಲ ಅದನ್ನು. ಬೇರೆ ಈಗ ಏನಾದರೂ ಎಳೆಯೋದು, ಏನಾದರೂ ಕಿತಾಪತಿ ಮಾಡೋ ಕೆಲಸಗಳಲ್ಲಿ ಆ ಸೀರಿಯಲ್ ಅಂತೂ ನೋಡೋದೇ ಇಲ್ಲ. ರೈಸ್ ಇಕ್ಕಿದ್ನಲ್ಲ ಬಾಕ್ಸಲ್ಲಿ ಕುಕ್ಕರ್ಗೆ ಹಾಕಿ, ಅದು ಆಗಿದೆ ನೋಡಿ ಯಾವ ರೀತಿಯಾಗಿ ರೈಸ್ ಆಗಿದೆ ಅಂತ ತೋರಿಸ್ತೀನಿ. ಮಾಮೂಲಿ ನಾವು ಯಾವ ರೀತಿಯಾಗಿ ಕುಕ್ಕರಲ್ಲಿ ಮಾಡ್ತೀವೋ ಅದೇ ರೀತಿಯಾಗಿ ಬಂದಿದೆ. ನಮ್ಮ ಮನೆಯವ್ರು ಬಂದರು ಹಾಗೇನೆ ಹಣ್ಣುಗಳ್ನ ತೊಗೊಬಂದಿದ್ರು, ಅದನ್ನು ಎತ್ತಿಕೋತಾ ಇದ್ದೀನಿ. ಆಪಲ್ಲು, ದಾಳಿಂಬೆ ಮತ್ತು ಸೀಬೆಹಣ್ಣು ತೊಗೊಬಂದಿದ್ರು. ಮೊದಲೇ ಆರೆಂಜ್ ತೊಗೊಬಂದಿದ್ರು, ಅವೇನೂ ಖಾಲಿ ಆಗಿರಲಿಲ್ಲ. ಅದಕ್ಕೆ ಇವಾಗ ಜಾಸ್ತಿ ಹಣ್ಣಾಗಿರೋವೆಲ್ಲನ ಎತ್ತಿಕೊಂಡು ಅದನ್ನು ಈಗ ಊಟ ಎಲ್ಲ ಆದಮೇಲೆ ಕೊಡ್ತೀನಿ. ಈಗ ತಿನ್ಕೊಂಡು ಖಾಲಿ ಮಾಡ್ತಾರೆ, ಹಾಗಾಗಿ ಹಣ್ಣಾಗಿರೋವು ಸಪ್ರೇಟ್ ಬೇರೆ ಎತ್ತಿಕೋತಾ ಇದ್ದೀನಿ. ಈಗ 2 ಕೊಡ್ತೀನಿ, ಈಗ ಖಾಲಿ ಆಗುತ್ತೆ. ಇದಿಷ್ಟು ಇವತ್ತಿನ ಬ್ಲಾಗ್ನ ನಾಳೆ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಬುಧವಾರದ ಬ್ಲಾಗ್ ಆಗಿರುತ್ತೆ. ಬ್ಲಾಗ್ನ ಮಾರ್ನಿಂಗೇ ಸ್ಟಾರ್ಟ್ ಮಾಡಿದ್ದೀನಿ. ನೈಟು ಹಾಗೆಯೇ ಬ್ಲಾಗ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನನ್ನ ಮಗ ತುಂಬಾ ಅಳ್ತಾ ಇದ್ದ, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಮಾರ್ನಿಂಗೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಲನ್ನ ತೊಗೊಬಂದು ಈಗ ಕಾಫಿ ಮಾಡೋಣ ಅಂತ ಹಾಲನ್ನ ಕಾಯೋದಕ್ಕೆ ಇಕ್ತಾಯಿದ್ದೀನಿ.
ಇವತ್ತು ಯಾಕೋ ಬೇಗ ಹೇಳೋಕ್ಕೆ ಆಗಲಿಲ್ಲ. ನನ್ನ ಮಗ ಈ ನಡುವೆ ಅಂತೂ ನಿದ್ದೆ ಮಾಡ್ತಾನೆ ಇಲ್ಲ, ತುಂಬ ಎದ್ದೇಳ್ತಾ ಇರ್ತಾನೆ. ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ. ಹಾಗಾಗಿ ಅವನು ಮಲ್ಕೊಳ್ಳಿ ಅಂತ ನಾನು ಪಕ್ಕದಲ್ಲೇ ಮಲ್ಕೊಂಡು ಅವನ ಮಲಗಿಸ್ಕೊಂಡು ಟೈಮ್ ಆಗೇ ಹೋಗಿದೆ. ಎದ್ದಿದ್ದೆ 7:30 ಆಗಿದೆ. ರಾತ್ರಿನೇ ಇಡ್ಲಿಗೆಲ್ಲ ರುಬ್ಬಿದ್ದು ಸರಿ ಹೋಯ್ತು. ಯಾಕಂದರೆ ಎದ್ದಿದ್ದು ಲೇಟ್ ಆಗಿದ್ದರಿಂದ ಇಡ್ಲಿ ಆಗಿದ್ರೆ ಬೇಗನೆ ಆಗುತ್ತೆ. ಇಡ್ಲಿಗೆ ಸಾಂಬಾರು ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಎದ್ದಿದ್ದು ನೋಡಿದ್ರೆ ಲೇಟ್ ಆಗಿದ್ದಲ್ಲ. ಹಾಗಾಗಿ ಚಟ್ನಿನ ಏನಾದರೂ ಮಾಡೋಣ ಅಂತ ರೆಡಿ ಮಾಡ್ಕೋಬೇಕೀಗ. ಚಟ್ನಿಗೆ ನಾನು ಚಟ್ನಿ ಯಾವ ಥರ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನನ್ನ ಮಗ ನೈಟೆಲ್ಲ ನನಗೆ ನಿದ್ದೆ ಕೊಟ್ಟಿಲ್ಲ. ಈಗ 7:30 ಮೇಲೆ ಇವನು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾನೆ. ಈಗ ಇನ್ನೂ ಎದ್ದಿಲ್ಲ, ಇವರಿಬ್ಬರು ಮಲಗಿದ್ದಾರೆ. ಚಟ್ನಿಗೆ ಇಲ್ಲಿ ನಾನು ಶೇಂಗಾ ಚಟ್ನಿ ಮಾಡ್ತಾಯಿದ್ದೀನಿ. ಹಾಗಾಗಿ ಇಲ್ಲಿ ಕಡಲೆ ಬೀಜ ಹುರ್ಕೋತಾ ಇದ್ದೀನಿ. ಕಡಲೆ ಬೀಜ ಎಲ್ಲ ಈಗ ಹುರಿದೆಲ್ಲ ಆಗಿದೆ. ಒಂದು ಪ್ಲೇಟ್ಗೆ ಎತ್ತಿಕ್ಕೋತಾ ಇದ್ದೀನಿ. ಈಗ ಇದಕ್ಕೆ ತೆಂಗಿನಕಾಯಿ ತುರಿನ ನಾನು ಮೊದಲೇ ತುರಿದು ಇಟ್ಕೋತೀನಿ ಫ್ರಿಜ್ಜಲ್ಲಿ. ಯಾಕಂದರೆ ಈಗ ಅರ್ಜೆಂಟ್ ಅಡುಗೆ ಮಾಡುವಾಗ ಬೇಗನೆ ಆಗುತ್ತೆ ಅಂತ. ಈ ಚಟ್ನಿಗೆ 1-2 ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಮತ್ತು ಒಂದು ಅರ್ಧ ಚಿಕ್ಕ ಈರುಳ್ಳಿನ ಹಾಕ್ತೀನಿ. ಈ ಚಟ್ನಿಗೆ ಈರುಳ್ಳಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಅದರೊಳಗೆ ಒಂದು ಸ್ಪೂನಷ್ಟು ಹುರ್ಗಡ್ಲೆ, ಒಂದು 4 ಮೆಣಸು ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು, ಉಪ್ಪನ್ನು ಹಾಕಿ ನೀರು ಹಾಕಿ ರುಬ್ಕೋತೀನಿ. ರುಬ್ಕೊಂಡ್ರೆ ಈಗ ಚಟ್ನಿ ಎಲ್ಲ ರೆಡಿ ಆಗುತ್ತೆ. ಚಟ್ನಿಗೆ ಒಗ್ಗರಣೆ ಒಂದು ಮಾಡ್ಕೋಬೇಕಷ್ಟೆ. ಇಡ್ಲಿಗೆ ಹಿಟ್ಟು ಅಷ್ಟೊಂದೇನು ಬಂದಿಲ್ಲ, ಸ್ವಲ್ಪನೇ ಉಬ್ಬಿದೆ. ಯಾಕಂದರೆ ಈಗ ಆಲ್ರೆಡಿ ಚಳಿ ಸ್ಟಾರ್ಟ್ ಆಗಿದೆಯಲ್ಲ, ಆ ಚಳಿಗಾಲದಲ್ಲಿ ಜಾಸ್ತಿ ಉಬ್ಬು ಬರಲ್ಲ. ಹಾಗಾಗಿ ಒಂದು ಸ್ವಲ್ಪನೇ ಉಬ್ಬಿತ್ತು. ನೋಡೋಣ ಯಾವ ರೀತಿಯಾಗಿ ಆಗುತ್ತೆ ಇಡ್ಲಿ ಅಂತ ಈಗ ಹಾಕೋತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಪಾತ್ರೆಗೆ ನೀರು ಹಾಕಿ ಇಡ್ಲಿ ಪಾತ್ರೆನ ಕಾಯೋದಕ್ಕೆ ಇಕ್ತಾಯಿದ್ದೀನಿ. ಈಗ ಹಿಟ್ಟನ್ನ ಹಾಕೋದಕ್ಕೆ ಈಗ ಅದಕ್ಕೆಲ್ಲ ಎಣ್ಣೆ ಹಾಕ್ಕೊಂಡು ಸವರ್ಕೋತಾ ಇದ್ದೀನಿ. ಎಣ್ಣೆ ಎಲ್ಲ ಹಾಕಿ ಸವರಿದ್ದೆಲ್ಲ ಆದಮೇಲೆ ಈಗ ನಾನು ಇಡ್ಲಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಎಲ್ಲದಕ್ಕೂ ಇಡ್ಲಿ ಹಿಟ್ಟನ್ನ ಹಾಕ್ಕೊಂಡು ಬೇಯೋದಕ್ಕೆ ಇಕ್ತಾಯಿದ್ದೀನಿ. ಇಲ್ಲಿ ನಾನು ಸೋಡಾ ಎಲ್ಲ ಯೂಸ್ ಮಾಡಲ್ಲ. ಸೋಡಾ ಹಾಕೋದ್ರಿಂದ ನಮಗೆ ಒಂಥರ ಅದು ಇಷ್ಟ ಆಗಲ್ಲ. ಹಾಗಾಗಿ ಸೋಡಾ ಏನು ಹಾಕ್ತಾಯಿಲ್ಲ, ಹಾಗೇ ಹಾಕ್ಕೋತಾ ಇದ್ದೀನಿ. ಈ ಕಡೆ ಚಟ್ನಿಗೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಒಂದು ಪಾತ್ರೆಗೆ ಎಣ್ಣೆ ಬಿಟ್ಟು, ಎಣ್ಣೆ ಕಾದ ನಂತರ ಇಲ್ಲಿ ಸಾಸಿವೆ, ಜೀರಿಗೆ ಮತ್ತು 1-2 ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಕರಿಬೇವು, 1-2 ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಪಪ್ಪನ್ನ ಅದನ್ನು ಹಾಕ್ಕೊಂಡು ಈಗ ಅದೆಲ್ಲನೂ ಮಿಕ್ಸ್ ಮಾಡ್ಕೊಂಡು ನಾವು ರುಬ್ಬಿಟ್ಕೊಂಡಿರೋ ಚಟ್ನಿನ ಅದರೊಳಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಇಲ್ಲಿ ಚಟ್ನಿನೂ ಕೂಡ ರೆಡಿ ಆಯಿತು. ಈಗೆಲ್ಲ ಒಗ್ಗರಣೆ ಎಲ್ಲ ಕೊಟ್ಟಿದ್ದಾಗಿದೆ. ಮಿಕ್ಸ್ ಒಂದು ಮಾಡ್ಕೊಂಡು ನಿಮಗೆ ಎಷ್ಟು ಗಟ್ಟಿ ಬೇಕು ಮತ್ತು ತೆಳು ಬೇಕು ಅದನ್ನು ನೋಡ್ಕೊಂಡು ನೀವು ನೀರು ಹಾಕೋಬೇಕಾಗುತ್ತೆ. ನನಗೆ ಈ ರೀತಿ ಇದ್ದರೆ ಸಾಕಾಗುತ್ತೆ. ಈಗ ಎಲ್ಲ ಆಯಿತು. ನಾನು ಮಗನಿಗೆ ಬಾಕ್ಸ್ ಪ್ಯಾಕ್ ಮಾಡಬೇಕು. ನಾನು ಇಡ್ಲಿ ಚೆನ್ನಾಗಿ ಬರಲ್ಲ ಅಂತ ಅಂದ್ಕೊಂಡಿದ್ದೆ. ಅವು ಚೆನ್ನಾಗೇ ಬಂದಿದ್ದು. ಹಿಟ್ಟು ನೋಡೋಕ್ಕಷ್ಟೇ, ಅದು ಮೇಲ್ಗಡೆ ಸ್ವಲ್ಪನಾದರೂ ಉಬ್ಬಿತ್ತು. ಆವಾಗೆಲ್ಲ ಜಾಸ್ತಿ ಉಬ್ಬಿದ್ದಲ್ಲ, ಹಾಗಾಗಿ ನಾನು ಚೆನ್ನಾಗಿ ಬರಲ್ವೇನೋ, ಸ್ವಲ್ಪ ಉಬ್ಬೈತಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೂ ಇಡ್ಲಿ ಎಲ್ಲ ಚೆನ್ನಾಗೇ ಬಂದಿದ್ದು. ಈಗ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ನನ್ನ ಮಗ 2 ಇಡ್ಲಿ ತಿನ್ನೋದು, ಆದರೂ ನಾನು 3 ಇಡ್ಲಿ ಹಾಕಿರ್ತೀನಿ. ಯಾಕಂದರೆ ಅಲ್ಲಿ ಅಕ್ಕಪಕ್ಕ ಅವ್ರ ಫ್ರೆಂಡ್ಸ್ಗಳಿರ್ತಾರೆ, ಶೇರ್ ಮಾಡ್ಕೋತಾರೆ. ಹಾಗಾಗಿ 1-2 ಎಕ್ಸ್ಟ್ರಾನೇ ಹಾಕಿರ್ತೀನಿ, ಶೇರ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಅವ್ರಿಗೂ ಕೊಡ್ತಾರಲ್ಲ ಅಂತ. ಆದರೂ ಖಾಲಿ ಮಾಡ್ಕೊಂಡು ಬರ್ತಾನೆ. ಎಷ್ಟೇ ಹಾಕಿದ್ರು ಏನು ತಗೋಬರಲ್ಲ. ಯಾಕಂದರೆ ಅಲ್ಲಿ ಟೀಚರ್ಸ್ಗಳು ಭಯಕ್ಕೆ ತಿಂತಾರೆ, ಆದರೆ ಮನೇಲಾದರೆ ತಿನ್ನೋದಿಲ್ಲ. ನಾವೇ ಬಲವಂತೆಯಿಂದ ತಿನ್ನಿಸ್ಬೇಕು. ಹಾಗೆಯೇ ಇಲ್ಲಿ ಫ್ರೂಟ್ಸು, ಇಲ್ಲಿ ಆರೆಂಜ್ನ ಹಾಕ್ತಾಯಿದ್ದೀನಿ. ಆರೆಂಜೆಲ್ಲ ಹಾಕಿ ಪ್ಯಾಕ್ ಮಾಡಿ ಇವನು ಕೂಡ ಈಗ ರೆಡಿಯಾಗಿದ್ದಾನೆ. ನಾನೇನು ಕರ್ಕೋಗೋದಿಲ್ಲ, ಇಲ್ಲೇ ಮನೆ ಪಕ್ಕ ಅವರು ಅದೇ ಸ್ಕೂಲಿಗೆ ಕಳಿಸ್ತಾರೆ ಅವಳ ಮಗಳನ್ನ. ಅವಳೇ ಕರ್ಕೊಂಡು ಹೋಗ್ತಾಳೆ. ಯಾಕಂದರೆ ನಾನು ಪಾಪುನ ಎತ್ಕೊಂಡು ಇವನು ಕರ್ಕೊಂಡು ಆಗಲ್ಲ ಅಂತ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಅವರೇ ಕರ್ಕೊಂಡು ಹೋಗ್ತಾರೆ. ಈಗ ಅವ್ರು ಇನ್ನೂ ಬಂದಿಲ್ಲ, ಹಾಗಾಗಿ ನನ್ನ ಮಗ ವೆಯ್ಟ್ ಮಾಡ್ತಾ ಇದ್ದಾನೆ. ಅವರು ಅವ್ರ ಮಗಳನ್ನ ಕರ್ಕೊಂಡು ಬಂದರು, ಹೋಗ್ತಾ ಇದ್ದಾನೆ ನನ್ನ ಮಗ. ಈ ನಮ್ಮ ಮನೆಯಿಂದೇನೋ ಅಷ್ಟೊಂದು ದೂರ ಏನೂ ಆಗೋಲ್ಲ, ಒಂದು 10 ನಿಮಿಷದಲ್ಲಿ ಹೋಗ್ಬೋದು. ಈಗ ಅವರೇ ಕರ್ಕೊಂಡು ಹೋಗ್ತಾರೆ. ಬಿಡೋ ಟೈಮಲ್ಲಿ ಅಷ್ಟೇ ನಾನು ಮಧ್ಯಾಹ್ನ ಟೈಮಲ್ಲಿ ನಾನು ಕರ್ಕೊಬರ್ತೀನಿ. ನನ್ನ ಮಗನ ಉಗುರು ವಾರಕ್ಕೂ ಕಟ್ ಮಾಡ್ತಾಯಿದ್ರೆ ಅದೆಷ್ಟು ಬೇಗ ಬಂದುಬಿಡ್ತವೆ ಗೊತ್ತಿಲ್ಲ, ಬೇಗನೆ ಬಂದುಬಿಡ್ತವೆ ಅವನಿಗೆ.
ಹಾಗಾಗಿ ತುಂಬಾ ಒಂದು ಸ್ವಲ್ಪ ಬಂದರೂ ಸಾಕು ಅವನು ಪರ್ಚ್ಬಿಡ್ತಾನೆ. ನನ್ನ ದೊಡ್ಡ ಮಗಂಗೆ ಆಲ್ರೆಡಿ ಪರ್ಚ್ಬಿಟ್ಟು ಅವನು ಅಳ್ತಿದ್ದ. ಅಷ್ಟೊಂದು ಶಾರ್ಪ್ ಇರ್ತವೆ ಅವನ ಕೂಗು. ನಾನು ಕಟ್ ಮಾಡ್ತಾಯಿದ್ರೆ ಅವ್ನು ಎಷ್ಟು ಸೈಲೆಂಟಾಗಿ ಕೂತಿದ್ದ ಈ ಸಲ ಅಂದರೆ ಅಷ್ಟೊಂದು ತುಂಬ ಸೈಲೆಂಟಾಗಿ ಕೂತಿದ್ದ. ಏನು ಅನ್ನಲಿಲ್ಲ ಹೂ ಅನ್ನಲಿಲ್ಲ ಹಂಗೆ ಕೂತಿದ್ದ. ಯಾಕಂದರೆ ಯಾವಾಗಲೂ ಕಟ್ ಮಾಡಿದಾಗೆಲ್ಲ ಕೈ ತೊಗೊಳ್ಳೋದು ಅನ್ನೋದು ಹೂ ಅನ್ನೋ ಹಚ್ಚೋದು ಎಲ್ಲ ಮಾಡ್ತಿದ್ದ. ಇವತ್ತೇನೋ ಗೊತ್ತಿಲ್ಲ ಮುಂದೆಗಡೆ ಕ್ಯಾಮ್ರಾ ಇಕ್ಕಿದ್ನಲ್ಲ ಹಾಗಾಗಿ ಅದನ್ನು ನೋಡ್ಕೊಂಡೇನೋ ಸುಮ್ಮನೆ ಕೂತಿದ್ನೋ ಏನೋ ಗೊತ್ತಿಲ್ಲ. ಸುಮ್ಮನೆ ಕೂತಿದ್ದ. ನಾನು ಹೆಂಗೆ ಕಟ್ ಮಾಡಿದ್ರು ಸುಮ್ಮನೆ ನೋಡ್ತಾನೆ ಕೂತಿದ್ದ. ಇವತ್ತಂತೂ ಅಡುಗೆ ಮನೇಲಂತೂ ಎಷ್ಟು ಪಾತ್ರೆಗಳಿವೆ ಅಂದರೆ ಯಪ್ಪ ಇವೆಲ್ಲ ಯಾವ ಕಾಲಕ್ಕೆ ತೊಳೆಯೋದು. ಈ ಇಡ್ಲಿಗಳು ಮಾಡಿದ್ರೆ ಜಾಸ್ತಿ ಪಾತ್ರೆ, ಯಾಕಂದರೆ ನಾನು ನೈಟ್ ಪಾತ್ರೆ ತೊಳೆದಿಲ್ಲ, ಹಾಗೆಯೇ ಮಲ್ಕೊಬಿಟ್ಟೆ. ಇವನು ತುಂಬಾ ಅಳ್ತಿದ್ದ, ಹಾಗಾಗಿ ಪಾತ್ರೆ ಏನೂ ತೊಳಿಲಿಲ್ಲ. ಇವನು ಮಲಗಿಸೋಕ್ಕೆ ಬೇಗನೆ ಹೊರಟೋದೆ. ಇವನನ್ನು ಇಟ್ಕೊಂಡೇ ನಾನು ಇವಾಗ ಪಾತ್ರೆಗಳೆಲ್ಲ ತೊಳ್ಕೊಬೇಕು. ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿದ್ದೆಲ್ಲ ಆಯಿತು. ಇವಾಗ ಇವನನ್ನ ಮಲಗಿಸ್ಬೇಕು. ಇವನು ಇನ್ನೂ ಮಲಗಿಲ್ಲ, ಈಗ ಮಲ್ಕೊಬಿಡ್ತಾನೆ. ಮುತ್ತು ಕೊಡು ಅಂದರೆ ಯಾವ ರೀತಿಯಾಗಿ ಕೊಡ್ತಾನೆ ಅಂದರೆ ಮುತ್ತು ಕೊಡೋಕ್ಕೆ ಬರೋಲ್ಲ ಇನ್ನೂ. ಸುಮ್ಮನೆ ನೆಕ್ತಾನೆ, ಹಾಗೆಯೇ ನಾಲಿಗೆ ತೊಗೊಂಡು ನೋಡಿ ಯಾವ ರೀತಿಯಾಗಿ ಕೊಡ್ತಾಯಿದ್ದಾನೆ ಅಂತ. ಇವತ್ತಿನ ಬ್ಲಾಗು ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮ್ಮದೇನೇ ಅನಿಸಿಕೆ ಇದ್ದರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.